ಸದನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅನುಪಸ್ಥಿತಿ ಯಾರೂ ತುಂಬದ ಹಿನ್ನೆಲೆ ಬೇಸರದಿಂದ ಕುಮಾರಸ್ವಾಮಿಗೆ ಕೆಲ ಶಾಸಕರು ದೂರನ್ನು ಕೊಟ್ಟಿದ್ದಾರೆ. ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಶಾಸಕರು. ಸದನದಲ್ಲಿ ಹೋರಾಟ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಹಿರಿಯ ಮತ್ತು ಕಿರಿಯ ಶಾಸಕರಲ್ಲಿ ಸಮನ್ವಯತೆ ಕೊರತೆ ಇದೆ. ಸೊ ಹಾಗಾಗಿ ಈಗ ಶಾಸಕರ ಈ ದೂರಿನಿಂದ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಎಚ್ಚೆತ್ತುಕೊಂಡಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈಗ ಸುರೇಶ್ ಬಾಬು ಸಭೆ ಕರೆದಿದ್ದಾರೆ. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಈ ಸಭೆ ಮಾಡಿ ಶಾಸಕರನ್ನ ಒಗ್ಗೂಡಿಸೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಇಲ್ಲಿ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ಅವರು ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಸರ್ಕಾರವನ್ನ ನೇರ ಒಂದು ಪ್ರಶ್ನೆಗಳನ್ನು ಕೇಳಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಬಟ್ ಅವರ ಅನುಪಸ್ಥಿತಿ ಈಗ ಈ ಸದನದಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಅವರು MP ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ಕೆಲವೊಂದಷ್ಟು ಜನ ಶಾಸಕರು ದೂರನ್ನ ಕೂಡ ಕೊಟ್ಟಿದ್ರು. ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಸುನಿಲ್, ಈಗ ಅಫ್ಕೋರ್ಸ್ ಎಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಾಗ ಅವ್ರು ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಅವರ ಧಾಟಿ ಬೇರೆದೇ ಆಗಿರ್ತಿತ್ತು. ಅಫ್ಕೋರ್ಸ್ ಇವಾಗ ಸದನದಲ್ಲಿ ಅವರನ್ನ ಮಿಸ್ಸಿಂಗ್ ಆಗ್ತಾನೆ ಇದೆ. JDS ನ ಶಾಸಕರು ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ. ಬಟ್ ಇದನ್ನ ಈ ಸ್ಥಾನ ತುಂಬೋದಿಕ್ಕೆ ಈಗ ಯಾರಿದ್ದಾರೆ ಹಾಗಾದ್ರೆ JDS ನಲ್ಲಿ? ಸೊ ಇವತ್ತು ನಡೆಸ್ತಾ ಇರುವಂತಹ ಒಂದು ಸಭೆ ಸಮನ್ವಯತೆ ಆದ್ರೂ ಕೂಡ ಯಾರು ವಾಯ್ಸ್ ಯಾರಿದ್ದಾರೆ ಈಗ JDSಗೆ ಸದನದಲ್ಲಿ ಹಾಗಾದ್ರೆ? ರೆಹಮಾನ್, ಪ್ರಮುಖವಾಗಿ ಈಗಾಗಲೇ ಬೆಳಗಾವಿಯಲ್ಲಿ ಸದನ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರದಲ್ಲಿ JDSನಲ್ಲಿ ಒಂದಷ್ಟು ನಾಯಕತ್ವದ ಕೊರತೆ ಕೂಡ ಉಂಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸದನದಲ್ಲಿ ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಶಾಸಕರ ಬೆಂಬಲಕ್ಕೆ ನಿಲ್ತಾ ಇದ್ರು. ಆದರೆ ಈಗ ಶಾಸಕರಿಗೆ ಒಂದಷ್ಟು ಬೇಸರ ಕೂಡ ಆಗಿದೆ ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಿಂದ. ಯಾಕೆಂದರೆ ಪ್ರಮುಖವಾಗಿ ಒಂದು ವಿಚಾರವನ್ನು ಎತ್ತುಕೊಂಡು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಬೆಂಬಲಕ್ಕೆ ಯಾರು ಒಂದಷ್ಟು ಶಾಸಕರು ಬರ್ತಾ ಇಲ್ಲ. ಹಿರಿಯ ಶಾಸಕರು ಒಂದು ವಿಚಾರವನ್ನು ಈಗಾಗಲೇ ಕಿರಿಯ ಶಾಸಕರು ಕುಮಾರಸ್ವಾಮಿಗೆ ಒಂದು ರೀತಿ ದೂರನ್ನು ಕೂಡ ಕೊಟ್ಟಿರುವಂಥ ವಿಚಾರವಾಗಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತ. ಈ ಒಂದು ಬೇಸರದ ಬೆನ್ನಲ್ಲೇ ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಇವತ್ತು ಶಾಸಕಾಂಗ ಸಭೆಯನ್ನು ಕೂಡ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ರೇವಣ್ಣವರು ಕೂಡ ಭಾಗಿಯಾಗ್ತಾರೆ, ಒಂದಷ್ಟು ಹಿರಿಯ ಶಾಸಕರು JDSನ ಶಾಸಕರು ಕೂಡ ಭಾಗಿಯಾಗ್ತಾರೆ ಈ ಒಂದು ಸಭೆಯಲ್ಲಿ. ಯಾಕೆಂದ್ರೆ ಪ್ರಮುಖವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಕೂಡ ನಡೆಯುತ್ತೆ. ಆದರೆ ನೀವು ಆಗಲೇ ಹೇಳ್ದಂಗೆ ಯಾರು ಒಂದು JDSನಲ್ಲಿ ಅಂದರೆ ಒಂದಷ್ಟು ಮಾಜಿ ಹಿರಿಯ ಶಾಸಕರು ಯಾರಿದ್ರು ಅವರೆಲ್ಲ ಒಂದಷ್ಟು ಶಾಸಕರು ಕೂಡ ಸೋತಿದ್ದಾರೆ. ಆದರೆ ಈಗಾಗಲೇ GT ದೇವೇಗೌಡರು ಕೂಡ ಪಕ್ಷದ ಒಂದಷ್ಟು ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರಿಲ್ಲ, ಇನ್ನೊಂದು ಕಡೆ GT ದೇವೇಗೌಡರಿಲ್ಲ, ಮತ್ತೆ ಒಂದಷ್ಟು ಹಿರಿಯ ಶಾಸಕರು ಸೋತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದಿರುವಂತಹ ಕಿರಿಯ ಶಾಸಕರಿಗೆ ಒಂದು ರೀತಿ ಆತಂಕ ಕೂಡ ಉಂಟಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿ ಕುಮಾರಸ್ವಾಮಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ. ಹಾಗಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಿಕ್ಕೆ ಇವತ್ತಿನ ಶಾಸಕಾಂಗ ಸಭೆ ಕೂಡ ಸಾಕ್ಷಿ ಆಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.